ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪದಲ್ಲಿರುವ ಟಿಬೆಟಿಯನ್ ಆಧ್ಯಾತ್ಮಿಕರಾದ ದಲೈಲಾಮಾ ಅವರನ್ನ ಆರ್ಎಸ್ಎಸ್ ಮುಖಂಡರಾದ ಕಲ್ಲಡ್ಕ ಪ್ರಭಾಕರ್ ಭಟ್ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪರ್ವತದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತಿರಸ್ಕರಿಸಿ ಪ್ರತಿಭಟನೆಯನ್ನ ಮಾಡಿದರು. ಕೆಆರ್ಪೇಟೆ ತಾಲೂಕಿನ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಶ್ರೀ ದುರ್ಗಾ ಕ್ಯಾಟಸ್ ಕುಶಾಲನಗರ. ನಮ್ಮಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ಯಾವುದೇ ಪೂಜಾ ಸಮಾರಂಭಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ರುಚಿ ರುಚಿಯಾದ ತಿಂಡಿ, ಊಟ ಸರಿಯಾದ ಸಮಯಕ್ಕೆ ಮಂಗಳೂರು ಶೈಲಿಯ ಬ್ರಾಹ್ಮಣರ ರುಚಿ ರುಚಿಯಾದ ಸಸ್ಯಾಹಾರ ಅಡುಗೆ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ದುರ್ಗಾ ಕ್ಯಾಟಸ್ ಮಾಲೀಕರಾದ ಎಂಎಸ್ ಗೋಪಾಲ ಭಟ್ಟರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9480196553. ಮತ್ತೊಂದು ಸಂಖ್ಯೆ 7353153690. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪರ್ವತದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ರಾಜ್ಯಸಭೆಯಲ್ಲಿ ಮಂಡಿಸಿದ ವಕ್ಫ್ ತಿದ್ದುಪಡಿಯನ್ನು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿದರು. ಕುಶಾಲನಗರ ತಾಲೂಕಿನ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪರ್ವತದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವರ ವತಿಯಿಂದ ಕೊಡಗು ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ರಾಜ್ಯಸಭೆಯಲ್ಲಿ ಮಂಡಿಸಿದ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ತಿರಸ್ಕರಿಸುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆಯಲ್ಲಿ ಮಸೂದೆ ಜಾರಿ ಮಾಡಿರುವ ತಿದ್ದುಪಡಿ ಬಿಲ್ ಅನ್ನು ಹರಿದು ಬೆಂಕಿ ಹಚ್ಚುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಈ ಮಸೂದೆ ಪಕ್ಷಪಾತದಿಂದ ಕೂಡಿದ್ದು ಅಸಂವಿಧಾನಿಕ ಮತ್ತು ಮುಸ್ಲಿಂ ವಿರೋಧಿಯಾಗಿದೆ. ಮುಸ್ಲಿಂ ಸಮುದಾಯದ ಸಂಘಟನೆಗಳ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಪರಿಗಣಿಸದೆ ಜನರ ಹಿತಾಸಕ್ತಿಗೆ ಧಕ್ಕೆ ತರುತ್ತದೆ. ಎಸ್ಡಿಪಿಐ ಈ ಮಸೂದೆಯನ್ನು ತಿರಸ್ಕರಿಸಲು ಭಾರತೀಯ ಜನತೆಗೆ ಕರೆ ನೀಡುತ್ತದೆ ಎಂದು ಆಕ್ರೋಶ ಹೊರಹಾಕಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅಮೀನ್ ಮೊಹಿಸಿನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಸ್ಮಾನ್ ಸುಂಟಿಕೊಪ್ಪ, ಮಾಜಿ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಅಡ್ಕರ್, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಸಮಿತಿ ಅಧ್ಯಕ್ಷರಾದ ಭಾಷಾ, ನಗರ ಅಧ್ಯಕ್ಷರಾದ ಜಕ್ರಿಯಾ, ಜಿಲ್ಲಾ ಸಮಿತಿ ಸದಸ್ಯರಾದ ಅಕ್ಮಲ್, ಸ್ವಾಹಿಲ್ ಉಪಸ್ಥಿತರಿದ್ದರು. ಮಂಡನೆ ಮಾಡಿರ್ತಕ್ಕಂತಹ ಈ ಒಂದು ಪರಿಮಿತಿಯಲ್ಲಿ ಸಾಂವಿಧಾನಿಕವಾಗಿರ್ತಕ್ಕಂತಹ ಒಂದು ಚೌಕಟ್ಟಿನ ಅಡಿಯಲ್ಲಿ ಈ ದೇಶಕ್ಕೆ ಸಮರ್ಪಣೆ ಮಾಡತಕ್ಕಂತಹ ಬದ್ಧತೆಯಿಂದ ಈ ದೇಶದ ನಿರ್ಮಾಣಕ್ಕೆ ಸರ್ವವನ್ನೂ ಕೂಡ ತ್ಯಾಗ ಮಾಡಿರ್ತಕ್ಕಂತಹ ಈ ಸಂವಿಧಾನವನ್ನು ಅತಿ ಅಮೂಲ್ಯವಾಗಿ ಪ್ರಗತಿದತ್ತವಾಗಿರ್ತಕ್ಕಂಥ ಜವಾಬ್ದಾರಿಯೊಂದಿಗೆ ಅದನ್ನು ಈ ದೇಶದ ನಾಗರಿಕರು ಅದನ್ನು ಸರ್ವಾನುಮತದಿಂದ ಅದನ್ನು ಅಂಗೀಕರಿಸಿರುವ ಸನ್ನಿವೇಶದಲ್ಲಿ ಅದನ್ನು ಉಡಿಮೇಲು ಮಾಡತಕ್ಕಂಥ ಒಂದು ಶಕ್ತಿಯ ಚಿಂತನೆಯ ವಿರುದ್ಧವಾಗಿ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಶಕ್ತವಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡಿದೆ. ಸ್ನೇಹಿತ ವೃಂದದವರೇ, ಇವತ್ತು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಇವತ್ತು ಜಾರಿಗೆ ತರಲಿಕ್ಕೆ ಇರತಕ್ಕಂಥ ಕೆಲಸ ನಡೆದಿದೆ. ಈ ಹೋರಾಟ ಇವತ್ತು ಪ್ರಾರಂಭ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿ, ಇದರ ಹಿಂದೆ ಈ ಒಂದು ಚಿಂತನೆಯನ್ನು ಮಾಡಿದಾಗ ದೇಶದ ಮೂಲೆ ಮೂಲೆಯಲ್ಲಿ ನಾಗರಿಕರು ಬೀದಿಗಿಳಿದು ಹೋರಾಟ ಮಾಡಿದರು. ವಕ್ಫ್ ಹೇಳುವಂಥದ್ದು ಅದು ದೇವರ ಸಮರ್ಪಿತ ಆಸ್ತಿ. ಆ ಆಸ್ತಿಯನ್ನ ಕೈಯಾಡಿಸುವ ಯಾವುದೇ ನಾಗರಿಕರಿದ್ರೂ ಕೂಡ ಅದನ್ನ ಧೀರತೆಯಿಂದ ಎದೆಗಾರಿಕೆಯಿಂದ ಪ್ರಶ್ನೆ ಮಾಡಿಯೇ ತೀರ್ತೇವೆ ಹೇಳ್ತಕ್ಕಂಥ ಶಕ್ತವಾಗಿರ್ತಕ್ಕಂಥ ಹೋರಾಟ ದೇಶದ ಉದ್ದಗಲಕ್ಕೂ ಯಾವಾಗ ನಡೀತು ಆಗಾಗಿರ್ತದೆ ಸರ್ಕಾರ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯನ್ನು ರಚನೆ ಮಾಡಿದ್ರು. ನೀವು ಅರ್ಥ ಮಾಡ್ಕೋಬೇಕು. ಅವತ್ತು ಅದನ್ನ ರಚನೆ ಮಾಡಿ ಅದಕ್ಕೆ ವಿರೋಧ ಪಕ್ಷದ ಸಾಂಸದರನ್ನ, ಆಡಳಿತ ಪಕ್ಷದ ಸಾಂಸದರನ್ನ, ಜಗದಾಂಬ ಪಾಲ್ ಹೇಳ್ತಕ್ಕಂಥ ಬಿಜೆಪಿಯ ಬೆಂಬಲಿತ ಇರ್ತಕ್ಕಂತಹ ಒಬ್ಬ ಸದಸ್ಯನ ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸಿಕೊಂಡು ತನ್ನ ಕಪಿಮುಷ್ಟಿಯ ಚಿಂತನೆಯೊಂದಿಗೆ ತಾನು ಈಗಾಗಲೇ ಅದನ್ನು ತಯಾರು ಮಾಡಿರ್ತಕ್ಕಂತಹ ಡ್ರಾಫ್ಟ್ ಅನ್ನ ಮಾತ್ರ ಜಾರಿಗೆ ತಂದಿದ್ದಾರೆ ಹೊರತು ಯಾವುದೇ ರಾಷ್ಟ್ರದ ಅಭಿಪ್ರಾಯವನ್ನ ಅವರು ತೆಗೆದುಕೊಂಡಿಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಇಡೀ ದೇಶ ವ್ಯಾಪ್ತಿಯಿಂದ 6 ಕೋಟಿಗೂ ಮೇಲೆ ಅಬ್ಜೆಕ್ಷನ್ ಇಮೇಲ್ ಮುಖಾಂತರ ಹೋಗಿದೆ. 6 ಕೋಟಿಗೂ ಮೇಲೆ
ಲಕ್ಷ ಜನರು ಲೈವ್ ಪ್ರೆಸೆಂಟೇಷನ್ ಅನ್ನ ಕಮಿಟಿ ಮುಂದೆ ಲೈವ್ ಅಪ್ಲಿಕೇಶನ್ ಅನ್ನು ಸಬ್ಮಿಷನ್ ಮಾಡಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆ ವಿರೋಧ ಪಕ್ಷದ ಸಂಸದರು ಕೂಡ ತಮ್ಮ ಅಭಿಪ್ರಾಯವನ್ನ ಸಮಿತಿಯಲ್ಲಿ ಮಂಡನೆ ಮಾಡಿದಾಗ ಅವರನ್ನ 48 ತಾಸು ಅವರನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟು ಆ ಸಮಿತಿಯ ಆ ಅಮೆಂಡ್ಮೆಂಟ್ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ. ಇದರಲ್ಲಿ ಏನ್ ನ್ಯಾಯ ಇದೆ? ಯಾವುದೇ ವ್ಯಕ್ತಿಯ ಅಭಿಪ್ರಾಯವನ್ನ ಪರಿಗಣಿಸದೆ ಆ ಅಭಿಪ್ರಾಯವನ್ನ ಶೇಖರಣೆ ಮಾಡಿ ಅದನ್ನ ಒಂದು ಫೈಲ್ಗಳನ್ನ ಮಾಡಿ ಯಾವುದೇ ಕಾರಣಕ್ಕೂ ಆ ಅಭಿಪ್ರಾಯವನ್ನ ಸ್ಟೇಕ್ ಹೋಲ್ಡರ್ಸ್ಗಳನ್ನ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಇರತಕ್ಕಂತಹ ಮುಸ್ಲಿಂ ಸಮಾಜದ ಈ ಒಂದು ಅಭಿಪ್ರಾಯಗಳನ್ನ ಅದನ್ನ ಕ್ರೋಢೀಕರಿಸಿ ಆ ಅಭಿಪ್ರಾಯಗಳನ್ನ ತೆಗೆದು ಸಂವಿಧಾನ ಈ ಕಾಯ್ದೆಯಲ್ಲಿ ಅದನ್ನ ಅಡಕ ಮಾಡದೆ ತಾವೇ ಚಿಂತನೆ ಮಾಡಿರ್ತಕ್ಕಂತಹ ಕಾನೂನನ್ನ ಜಾರಿಗೆ ಮಾಡಲಿಕ್ಕೆ ಇರತಕ್ಕಂತಹ ಈ ವ್ಯವಸ್ಥೆನ ಮಾಡಿದಾಗ ನಾವು ಇದನ್ನು ಶಕ್ತವಾಗಿ ಇದನ್ನ ವಿರೋಧಿಸುವಂತಹ ದಿನ ಬಂದಿಳಿದಿದೆ ಸ್ನೇಹಿತರೆ. ಇವತ್ತು ಅದರಲ್ಲಿ ಇರ್ತಕ್ಕಂಥ ಅಪಾಯಗಳೇನು? ಈ ವಕ್ಫ್ ಹೇಳ್ತಕ್ಕಂಥ ಆಸ್ತಿ ನಿಮಗೆ ಗೊತ್ತಿರಬಹುದು. ಭಾರತದ ಸೈನ್ಯ, ಭಾರತದ ರೈಲ್ವೆ ಈ ಎರಡನ್ನ ಬಿಟ್ರೆ ಮೂರನೇ ಅತಿ ದೊಡ್ಡ ಸಂಪತ್ತು ಹೊಂದಿರತಕ್ಕಂಥದ್ದು ಅದು ವಕ್ಫ್ ಆಸ್ತಿ. ದೇವರ ಮೇಲೆ ಇದಕ್ಕಿಂತ ಮುಂಚೆಯೂ ಸಹ ನಾವು ಈ ಒಂದು ವಕ್ಫ್ ಸಂಬಂಧವಾಗಿ ಒಂದು ಪ್ರತಿಭಟನಾ ವಿಷಯವನ್ನು ನಾವಿಲ್ಲಿ ಏರ್ಪಡಿಸಿದ್ದೇವೆ. ನಮ್ಮ ಈ ಒಂದು ದೇಶದ ಅಸ್ಥಿರತೆ, ಸಾಮರಸ್ಯ, ಸೌಹಾರ್ದತೆ ಇದೆಲ್ಲವನ್ನು ಒಂದು ಕಡೆ ಸಹಿಸಿಕೊಳ್ಳಲಾಗದಂತಹ ಇಲ್ಲಿಯ ಕೋಮುವಾದಿ ಶಕ್ತಿಗಳು ಹಾಗೂ ಈ ದೇಶದ ಅಲ್ಪಸಂಖ್ಯಾತರ, ಬಡವರ್ಗದವರ, ಪ್ರಗತಿಪರರ ವಿರುದ್ಧ ನಿರಂತರ ಷಡ್ಯಂತ್ರ ಮಾಡುವಂತಹ ಕೋಮುವಾದಿ ಸರ್ಕಾರ, ಕೋಮು ಶಕ್ತಿಗಳು, ಸಂಘ ಪರಿವಾರಗಳು ಇವರು ನಿರಂತರ ನಮ್ಮ ವಿರುದ್ಧ ಬೇರೆ ಬೇರೆ ರೀತಿಯ ಕಾಯ್ದೆಗಳನ್ನು, ಬೇರೆ ಬೇರೆ ರೀತಿಯ ಎಲ್ಲಿ ಒಂದು ಕಡೆ ಅಲ್ಪಸಂಖ್ಯಾತರು ಅಥವಾ ಮುಸಲ್ಮಾನರು ಈ ದೇಶದಲ್ಲಿ ಸಮಾಧಾನತೆ, ಸೌಹಾರ್ದತೆಯಿಂದ ಇತರ ಸಮುದಾಯದವರೊಂದಿಗೆ ಬೆರೆತು ಬದುಕಬಾರದು ಅನ್ನೋ ಒಂದು ದೃಷ್ಟಿಕೋನ ಇಟ್ಟು ಮುಸ್ಲಿಂ ಸಮುದಾಯವನ್ನು ಮಾತ್ರ ಗುರಿಪಡಿಸಿ ಮುಸಲ್ಮಾನರ ಅಭಿವೃದ್ಧಿ ವಿಷಯವಾಗಿ ಪ್ರತಿ ಹಂತದಲ್ಲೂ ನಮಗೆ ತಡೆ ಒಡ್ಡುತ್ತಿರುವ ಈ ಒಂದು ಕೋಮುವಾದಿ ಸರ್ಕಾರ ಇವತ್ತು ಅಲ್ಲಿ ಕೇಂದ್ರದಲ್ಲಿ ಸರ್ಕಾರ ಆಡಳಿತ ನಡೆಸುವಾಗಲೂ ಸಹ ವಿರೋಧ ಪಕ್ಷ ಅನ್ನುವ ಲೆಕ್ಕಕ್ಕೆ ತಗೊಳ್ಳದೆ, ಅವರ ಅಭಿಪ್ರಾಯ ಅಭಿಮತಗಳನ್ನು ಸಹ ತೆಗೆದುಕೊಳ್ಳದೆ ಸರ್ವಾಧಿಕಾರತನದಿಂದ ಈ ಒಂದು ವಕ್ಫ್ ತಿದ್ದುಪಡಿ ಬಿಲ್ಲನ್ನು ನಮ್ಮ ವಿರುದ್ಧವಾಗಿ ಅವರು ಮಂಡಿಸಿದಾಗ ನಾವು ನಮ್ಮ ಪ್ರತಿ ಮಸೀದಿಗಳಲ್ಲಿ, ಪ್ರತಿ ಊರಿನಲ್ಲಿ ಸಮ್ಮತವಾಗಿ ನಾವು ಒಂದು ರೂಪಾಯಿ ಸಹ ಸಂಗ್ರಹ ಮಾಡಿ ಖರೀದಿ ಮಾಡಿದಂತಹ ವಕ್ಫ್ ಆಸ್ತಿಗಳು, ತಲೆಮಾರಿನಿಂದ ಬಂದಂತಹ ವಕ್ಫ್ ಆಸ್ತಿಗಳು, ಇದನ್ನು ನಮ್ಮಿಂದ ಅವರು ಕಸಿದುಕೊಳ್ಳುವಂತಹ ಕುತಂತ್ರಗಳನ್ನು ರೂಪಿಸುವಾಗ ಇವರ ವಿರುದ್ಧ ನಾವು ನಿರಂತರ ಪ್ರತಿಭಟನೆ, ಪ್ರತಿರೋಧ, ಅಭಿಯಾನ, ಆಂದೋಲನ ಇದು ನಮಗೆ ಇಲ್ಲೇ ಕಾನೂನು ಕೊಟ್ಟಿರುವಂಥ ಒಂದು ಆಯುಧ. ಇದನ್ನು ನಾವು ಸಮರ್ಥವಾಗಿ ನಮ್ಮ ಹೋರಾಟವನ್ನು ಮುಂದುವರಿಸಿದಾಗ ಮಾತ್ರ ಈ ಒಂದು ವಕ್ಫ್ ಅನ್ನ, ನಮ್ಮ ಒಂದು ಅತ್ಯಮೂಲ್ಯವಾದ ಈ ಆಸ್ತಿಯನ್ನು ಸಂರಕ್ಷಿಸಲು ಸಾಧ್ಯ. ಈ ಒಂದು ವಕ್ಫ್ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪದಲ್ಲಿರುವ ಟಿಬೇಟಿಯನ್ ಆಧ್ಯಾತ್ಮಿಕರಾದ ದಲೈಲಾಮಾ ಅವರನ್ನ ಆರ್ಎಸ್ಎಸ್ ಮುಖಂಡರಾದ ಕಲ್ಲಡ್ಕ ಪ್ರಭಾಕರ್ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪದಲ್ಲಿರುವ ಟಿಬೇಟಿಯನ್ ಆಧ್ಯಾತ್ಮಿಕರಾದ ದಲೈಲಾಮಾ ಅವರನ್ನ ಆರ್ಎಸ್ಎಸ್ ಮುಖಂಡರಾದ ಕಲ್ಲಡ್ಕ ಪ್ರಭಾಕರ್ ಭಟ್ರವರು ಭೇಟಿಯಾಗಿ ಆಶೀರ್ವಾದ ಪಡೆದರು. ಇವರೊಂದಿಗೆ ಬೈಲುಕೊಪ್ಪ ಗ್ರಾಮದ ಆರ್ಎಸ್ಎಸ್ ಮುಖಂಡರಾದ ಅಣ್ಣಪ್ಪ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಚ್ ಮೃಗುಕೋಟಿ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಜೀವನದಲ್ಲಿ ಅಂತ ಅನ್ನಿಸ್ತಾ ಇದೆ. ಟಿಬೇಟಿನ ಧರ್ಮಗುರು 14ನೇ ದಲೈಲಾಮಾ ಒಂದು ಧರ್ಮವನ್ನು ಪೋಷಣೆ ಮಾಡಿಕೊಂಡು ಬರ್ತಾ ಇರುವಂಥ ಒಂದು ದೊಡ್ಡ ಒಂದು ಜನಾಂಗ.
ಶಾಂತಿ ಸೌಹಾರ್ದತೆಯಲ್ಲಿ ಇರಬೇಕು ಜಗತ್ತು ಅಂತ ಯೋಚನೆ ಮಾಡಿ ಬರ್ತಾ ಇರುವಂಥ ಜನಾಂಗದ ಧರ್ಮಗುರು ದಲಾಲ. ಅವರನ್ನು ಚೀನಾದವರು ಆಕ್ರಮಣ ಮಾಡಿ ಅವರ ಧರ್ಮವನ್ನೇ ನಾಶ ಮಾಡಬೇಕು ಅಂತ ಹೊರಟ ಆ ಸಂದರ್ಭದಲ್ಲಿ ಭಾರತ ಅವರಿಗೆ ಆಶ್ರಯ ಕೊಟ್ಟಿದೆ. ಭಾರತ ಬೇರೆ ಬೇರೆ ಈ ರೀತಿಯ ಆಕ್ರಮಣಕ್ಕೆ ಒಳಗಾದಂಥ ಜನಾಂಗಗಳು ಯಾವುದಿದೆಯೋ ಅದಕ್ಕೆಲ್ಲದಕ್ಕೂ ಆಶ್ರಯ ಕೊಟ್ಟಂಥ ದೇಶ ಇದು. ಭಾರಿ ಪವಿತ್ರವಾದಂಥ ಭೂಮಿ ಇದೆ. ಪಾರ್ಸಿಗಳು ಬಂದರೂ ಅವರಿಗೆ ಆಶ್ರಯ ಕೊಟ್ಟೆವು, ಯಹೂದಿಗಳು ಬಂದರೂ ಅವರಿಗೆ ಆಶ್ರಯ ಕೊಟ್ಟಿದ್ದೇವೆ ನಾವು. ಹೀಗೆ ಟಿಬೇಟಿನ ಜನಾಂಗದ ಮೇಲೆ ಆಕ್ರಮಣ ಆದಾಗ ಅವರಿಗೂ ಒಂದು ಆಶ್ರಯ ಕೊಡುವಂಥ ಒಂದು ದೇಶ ಭಾರತ ಇದು. ಅದಕ್ಕೆ ಭಾರತಕ್ಕೆ ಬಂದಾಗ ಅವರವರ ರೀತಿಯ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ, ಅವರ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ, ಪೋಷಣೆ ಮಾಡಲಿಕ್ಕೆ, ಅವರ ಜೀವನ ಮೌಲ್ಯವನ್ನು ಉಳಿಸಲಿಕ್ಕೆ ಬೇಕಾದಂಥ ಆಶ್ರಯದ ಒಂದು ತಾಣ ಭಾರತ. ಅದಕ್ಕೋಸ್ಕರ ಅಂಥ ಒಂದು ದೊಡ್ಡ ಒಂದು ಜನಾಂಗ ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಬೆಳೆದು ಬಂದಂಥ ಒಂದು ಜನಾಂಗಕ್ಕೆ ಅದರ ಮೇಲೆ ಆಕ್ರಮಣ ಆದಾಗ, ಆ ಧರ್ಮವನ್ನೇ ನಾಶ ಮಾಡಬೇಕು ಅಂತ ಹೊರಟಾಗ ಚೀನಾ ದೇಶ ಅದಕ್ಕೆ ಆಶ್ರಯ ಭಾರತ ಕೊಟ್ಟು ಅವರಿಗೆ ಏನೇನು ಬೇಕಾ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇರುವಂಥ ಒಂದು ದೇಶ ಭಾರತ. ಆ ಹಿನ್ನೆಲೆಯಲ್ಲಿ ನಮ್ಮದೇ ಕರ್ನಾಟಕದ ಬೈಲುಕೊಪ್ಪದಲ್ಲಿ ಅಲ್ಲಿ ಅನೇಕ ದಶಕಗಳಿಂದ ಅವರಿಗೆ ಆಶ್ರಯವನ್ನು ಕೊಟ್ಕೊಂಡು ಇದ್ದೇವೆ. ಸುತ್ತಮುತ್ತಲಿನ ಇಲ್ಲಿರುವಂಥ ಜನ ಯಾರಿದ್ದಾರೆ ಅವರು ಕೂಡ ಅವರ ಜೊತೆಯಲ್ಲಿ ಅನ್ಯೋನ್ಯತೆಯಿಂದ ಇದ್ದು ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯವನ್ನು ನೀವುಗಳೆಲ್ಲ ಕೊಡ್ತಾ ಇದ್ದೀರಾ. ಅದು ತುಂಬ ಸಂತೋಷದ ಸಂಗತಿ. ಅವರವರ ಜೀವನವನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರುವ ಹಾಗೆ ನಮಗೇನಿಸ್ತದೆ, ಆದಷ್ಟು ಬೇಗ ಮತ್ತೆ ಟಿಬೇಟಿಗೆ ಸ್ವಾತಂತ್ರ್ಯ ಸಿಗಲಿ. ಅವರ ಜನ್ಮಭೂಮಿ ಯಾವುದಿದೆ, ಯಾವುದವರ ಧರ್ಮಭೂಮಿ ಅಂತ ಅವರು ಯೋಚನೆ ಮಾಡ್ಕೊಳ್ತಾ ಇದ್ದಾರೆ. ಟಿಬೇಟ್ ಸುಂದರವಾದಂಥ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿರುವಂಥ ಒಂದು ಭೂಮಿ ಯಾವುದಿದೆ ಅದು ಸ್ವತಂತ್ರವಾಗಿ ಎದ್ದು ನಿಲ್ಲಬೇಕು. ಅವರ ಧರ್ಮ ಅದನ್ನು ಪ್ರಚಾರ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡಬೇಕು. ಅದರ ಮುಖಾಂತರ ಇಡೀ ಜಗತ್ತಿಗೆ, ಹಾಗೆ ಹಿಂದೂ ಧರ್ಮ ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು, ಶಾಂತಿಯ ಸಂಕೇತವನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಶಕ್ತಿ ತುಂಬುವಂಥ ಒಂದು ಕಾರ್ಯ ಅದು ದಲಾಲ್ ಅವರಿಂದ ಅದು ಮುಂದಿನ ದಿನಗಳಲ್ಲಿ ನಡೀತಾ ಹೋಗಬೇಕು. ಅಂಥ ಒಂದು ಕಾರ್ಯಕ್ಕೆ ಇಲ್ಲಿ ನೀವು ಪೋಷಣೆ ಕೊಟ್ಟಿದ್ದೀರಾ. ಎಲ್ಲರಿಗೂ ಶುಭವಾಗಲಿ. ಒಂದು ಮಾತಾಡೋದು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಸ್.ಎಂ. ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಭಕ್ತ ಸಾಗರದ ಮಧ್ಯದಲ್ಲಿ ವೈಭವಿತವಾಗಿ ನಡೆದ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಬ್ರಹ್ಮರಥೋತ್ಸವ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿರುವ ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆಯ ಕಾಪನಹಳ್ಳಿ ಶ್ರೀ ಗವಿಮಠ ಮಾಜಿ ಸಿಎಂ ಬಿಎಸ್ವೈ ಅವರ ಮನೆ ದೇವರು ಹಾಗೂ ಸಾವಿರಾರು ಭಕ್ತರನ್ನೊಳಗೊಂಡ ಭಕ್ತಿ ಕೇಂದ್ರವಾಗಿರುವ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರ ದೇವಾಲಯ ಬ್ರಹ್ಮರಥೋತ್ಸವ ಹಿನ್ನೆಲೆ ಹರಿದು ಬಂದ ಭಕ್ತ ಸಾಗರ. ಗವಿಮಠದ ಪೀಠಾಧೀಶರಾದ ಶ್ರೀ ಚನ್ನವೀರಯ್ಯ ಸ್ವಾಮೀಜಿಯವರಿಂದ ಮುಂಜಾನೆಯಿಂದಲೇ ದೇವರ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ, ಅಭಿಷೇಕ, ವಿವಿಧ ಬಗೆಯ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು. ಶ್ರೀರಥವನ್ನ ಎಳೆದು ಹಣ್ಣು ಜವನವನ್ನ ರಥದ ಕಳಸಕ್ಕೆ ಎಸೆದು ದೇವರ ಕೃಪೆಗೆ ಪಾತ್ರರಾಗಿ ಪುನೀತರಾದ ಭಕ್ತರು. ಸಾಮೂಹಿಕ ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿದ್ದರು. ಜಯ ಘೋಷಗಳು ಮುಗಿಲು ಮುಟ್ಟಿದ್ದವು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕ್ಯಾರ್ಪೇಟೆ. ಆನೆ ಹಾವಳಿ ತಡೆಗೆ ಆಗ್ರಹಿಸಿ ಮೃತದೇಹದೊಂದಿಗೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದಲ್ಲಿ ನಡೆದಿದೆ. ಆನೆ ದಾಳಿಯಿಂದ ಮೃತಪಟ್ಟ ಕಣಗುಪ್ಪೆ ಗ್ರಾಮದ ದ್ಯಾವಮ್ಮ ಅವರ ಮೃತದೇಹ ಅಂತ್ಯ ಸಂಸ್ಕಾರ ಮಾಡದೆ ಗ್ರಾಮಸ್ಥರು ಪ್ರತಿಭಟನೆ ಮಾಡಿರುವ ಘಟನೆ ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದಲ್ಲಿ ನಡೆದಿದೆ.
ಆನೆ ಹಾವಳಿ ನಿಯಂತ್ರಿಸುವಲ್ಲಿ ಪೂರ್ಣ ವಿಫಲವಾಗಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಅಧಿಕಾರಿಗಳನ್ನು ತರಟೆಗೆ ತೆಗೆದುಕೊಂಡಿರುವ ಗ್ರಾಮಸ್ಥರು ಸ್ಥಳಕ್ಕೆ ಅರಣ್ಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬಾರದ ಹೊರತು ಕದಲುವುದಿಲ್ಲ, ಅಂತ್ಯ ಸಂಸ್ಕಾರ ಮಾಡುವುದಿല്ലെಂದು ಪಟ್ಟು ಹಿಡಿದಿದ್ದಾರೆ. ಈ ನಡುವೆ ಗ್ರಾಮಸ್ಥರ ಆಕ್ರೋಶಕ್ಕೆ ಒಳಗಾದ ಶಾಸಕ ಎಚ್.ಕೆ. ಸುರೇಶ್ ಅವರು ಅರಣ್ಯ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತುರ್ತು ಪತ್ರ ರವಾನೆ ಮಾಡಿದ್ದು ಸ್ಥಳಕ್ಕೆ ಆಗಮಿಸುವಂತೆ ಗ್ರಾಮಸ್ಥರು ಹಠ ತೊಟ್ಟಿದ್ದಾರೆ. ಸಚಿವರಾಗಿ ತಾವು ಸ್ಥಳಕ್ಕೆ ಬಂದು ಪರಿಹಾರದ ಮೊತ್ತ ನೀಡಬೇಕು, ಗ್ರಾಮಸ್ಥರಿಗೆ ಸೂಕ್ತ ಭರವಸೆ ನೀಡಬೇಕೆಂಬ ಬಗ್ಗೆ ಹಲವಾರು ವಿಷಯಗಳನ್ನು ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ಆನೆ ಹಾವಳಿ ತಡೆಗೆ ಕ್ರಮ ಕೈಗೊಳ್ಳುವಂತೆ 5 ಬಾರಿ ಶಾಸನಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ್ದೇನೆ. ಸಚಿವರಲ್ಲಿ ಹಲವು ಬಾರಿ ಚರ್ಚಿಸಿದ್ದರೂ ಕ್ರಮವಿಲ್ಲ. ಆನೆ ಹಾವಳಿಯಿಂದ ಮೃತಪಟ್ಟ ಕುಟುಂಬಸ್ಥರು, ಬೆಳೆ ಹಾನಿಗೊಳಗಾದವರು ಶಾಸನ ಎನ್ನುವುದನ್ನು ಮರೆತು ತರಾಟೆ ತೆಗೆದುಕೊಳ್ಳುತ್ತಿದ್ದಾರೆ. ಸರ್ಕಾರಕ್ಕೆ ಚೀಮಾರಿ ಹಾಕುತ್ತಿದ್ದಾರೆ. ಆನೆ ದಾಳಿಗೆ ಹೆದರಿ ತೋಟದ ಒಳಕ್ಕೆ ಹೋಗಲು ಹೆದರುತ್ತಿದ್ದಾರೆ. ಕಾರ್ಮಿಕರು ಜೀವಭಯದಲ್ಲಿ ಕೆಲಸ ಮಾಡುವಂತಾಗಿದೆ. ವಿದ್ಯಾರ್ಥಿಗಳು ಶಾಲೆಗೆ ಬರಲು ಹಿಂಜರಿಕೆ ಮಾಡುತ್ತಿದ್ದಾರೆ. ಇದೀಗ ಪ್ರತಿಭಟನೆ ಹಾದಿ ಹಿಡಿದಿರುವ ಗ್ರಾಮಸ್ಥರು ಅರಣ್ಯ ಸಚಿವರು ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟು ಹಿಡಿದು ಪ್ರತಿಭಟಿಸುತ್ತಿರುವುದರಿಂದ ಸ್ಥಳಕ್ಕೆ ಆಗಮಿಸಿ ಸೂಕ್ತ ಭರವಸೆ ನೀಡಬೇಕೆಂದು ಶಾಸಕ ಎಚ್.ಕೆ. ಸುರೇಶ್ ಸಚಿವರಿಗೆ ಬರೆದಿರುವ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಸ್ಥಳದಲ್ಲಿ ತಹಶೀಲ್ದಾರ್ ಎಂ. ಮಮತಾ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದಾರೆ. ಸ್ಥಳಕ್ಕೆ ಬೆಂಗಳೂರಿನಿಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯದುಕೊಂಡಲ್, ಡಿಎಫ್ಒ ಸೌರಭ್, ಶಾಸಕರಾದ ಎಚ್.ಕೆ. ಸುರೇಶ್ ಹಾಗೂ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ಮೃತ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರ ಮನವೊಲಿಸುವ ಪ್ರಯತ್ನ ಮುಂದುವರೆಸಿದ್ದರು. ಬಿಡಲ್ಲ, ಅರಣ್ಯ ಸಚಿವರು ಬರಬೇಕು, ಜಿಲ್ಲಾಧಿಕಾರಿ ಬರಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು ಅಂತಕ್ಕಂಥದ್ದನ್ನ ಆಮೇಲೆ ಅದ್ರ ಜೊತೆಯಲ್ಲಿ ತೆರವುಗೊಳಿಸಲಿಕ್ಕೆ ಗಡುವನ್ನ ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ಇದು ದಿನನಿತ್ಯ ಸರ್ ಆತಂಕದಲ್ಲಿ, ಭಯ ಭೀತಿನಲ್ಲಿ ಇವತ್ತು ರೈತರುಗಳು ಬದುಕ್ತಾ ಇದ್ದಾರೆ. ಸಂಪೂರ್ಣ ಸರ್ವನಾಶವನ್ನ ಮಾಡಿದೆ ಈ ಭಾಗದಲ್ಲಿ. ಅರೆಹಳ್ಳಿ, ಬಿಕ್ಕೋಡು ಭಾಗದಲ್ಲಿ ಒಬ್ಬ ರೈತನೂ ಸಹ ನೆಮ್ಮದಿಯಾಗಿ ಜೀವನವನ್ನ ಮಾಡ್ತಾ ಇಲ್ಲ. ಸಂಪೂರ್ಣ ಸರ್ವನಾಶ ಆಗಿರ್ತಕ್ಕಂಥದ್ದು. ಹಾಗಾಗಿ ರೈತರ ಬೇಡಿಕೆ ಇದೆ, ಅರಣ್ಯ ಸಚಿವರು ಬರಬೇಕು ಅಂತಕ್ಕಂಥದ್ದನ್ನ ಅರಣ್ಯ ಸಚಿವರು, ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಅವ್ರಿಗೇನು ಆಶ್ವಾಸನೆಯನ್ನ ಸರ್ಕಾರದ ಪರವಾಗಿ ಕೊಡ್ತಾರೆ, ನಾಳೆ ಯಾವ ರೀತಿ ರೈತರ ಪಾಲನ್ನ ಯಾವ ರೀತಿ ಅವರು ಸರಿದೂಗಿಸ್ತಾರೆ ಅಂತಕ್ಕಂಥದ್ದಕ್ಕೆ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು. ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಇವರು ಇಲ್ಲಿಂದ ಆನೆಗಳನ್ನ ಸ್ಥಳಾಂತರ ಮಾಡ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದನ್ನ ಮಾಡಬೇಕು. ಅಲ್ಲಿವರೆಗೂ ರೈತರು ಧರಣಿ ಕೊಡಲಿಕ್ಕೆ ರೆಡಿ ಇದ್ದಾರೆ. ಅವ್ರ ಜೊತೆ ನಾನು ಸಹ ಇಲ್ಲಿ ಇರಬೇಕಾಗುತ್ತೆ. ನ್ಯೂಸ್ ಸಗಮಕ್ಕಾಗಿ ದೇವರಾಜ್ ಅರಸ್, ಬೇಲೂರು. ನಾಪೋಕ್ಲ ಸಮೀಪದ ಕೊಳಕೇರಿ ಗ್ರಾಮಾಭಿವೃದ್ಧಿ ಸಂಘದ ಸಮುದಾಯ ಭವನದಲ್ಲಿ ಲಯನ್ಸ್ ಕ್ಲಬ್ ಹಾಗೂ ವಿರಾಜಪೇಟೆ ದಂತ ಮಹಾವಿದ್ಯಾಲಯದ ವತಿಯಿಂದ ಉಚಿತ ದಂತ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಹಲ್ಲುಗಳ ರಕ್ಷಣೆಯ ಬಗ್ಗೆ ಕಾಳಜಿ ವಹಿಸಬೇಕಾದದ್ದು ಅಗತ್ಯತೆ ಇದೆ ಎಂದು ಮಡಿಕೇರಿ ವಿಜ್ಞಾನ ಮಹಾವಿದ್ಯಾಲಯದ ನೋಡಲ್ ಅಧಿಕಾರಿ ಡಾಕ್ಟರ್ ರೇವಣ್ಣ ತಿಳಿಸಿದರು. ಮಡಿಕೇರಿ ವಿಜ್ಞಾನ ಮಹಾವಿದ್ಯಾಲಯ, ವಿರಾಜಪೇಟೆ ದಂತ ಮಹಾವಿದ್ಯಾಲಯ, ಲಯನ್ಸ್ ಕ್ಲಬ್ ನಾಪೋಕ್ಲು, ಗ್ರಾಮಾಭಿವೃದ್ಧಿ ಸಂಘ ವೆಸ್ಟ್ ಕೊಳಕೇರಿಯವರ ಸಂಯುಕ್ತ ಆಶ್ರಯದಲ್ಲಿ ಕೊಳಕೇರಿ ಗ್ರಾಮಾಭಿವೃದ್ಧಿ ಸಂಘದ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಉಚಿತ ದಂತ ತಪಾಸಣೆ ಮತ್ತು ಚಿಕಿತ್ಸೆ ಶಿಬಿರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಎಲ್ಲರೂ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು, ಅದರಲ್ಲೂ ಹಲ್ಲುಗಳ ಬಗ್ಗೆ ಕಾಳಜಿ ವಹಿಸಬೇಕು. ಚಿಕ್ಕದಿಂದಲೇ ಹುಳುಕು ಹಲ್ಲುಗಳ ರಕ್ಷಣೆ ಬಗ್ಗೆ ಕಾಳಜಿ ಹೊಂದಿರುವುದು ಅತ್ಯಗತ್ಯ. ಸಾಮಾನ್ಯವಾಗಿ ಹುಳುಕು ಹಲ್ಲುಗಳು ಮಾನವನ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಆರಂಭಿಕ ಹಂತದಲ್ಲಿ ಹುಳುಕು ಹಲ್ಲುಗಳ ತೊಂದರೆ ಕಾಣಿಸಿಕೊಂಡಾಗ ಚಿಕಿತ್ಸೆ ನೀಡಿ ಪರಿಹರಿಸಿಕೊಳ್ಳಬಹುದು. ಹಾಗೆಯೇ ಮನುಷ್ಯನಿಗೆ ಒಸಡಿನ ತೊಂದರೆಗಳು ಕಂಡುಬರುತ್ತದೆ. ಆರಂಭದ ಹಂತದಲ್ಲಿ ಚಿಕಿತ್ಸೆ ನೀಡಿ ಸರಿಪಡಿಸಿಕೊಳ್ಳಲು ಸಾಧ್ಯ ಎಂದರು. ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಉಚಿತ ದಂತ ತಪಾಸಣೆ ಶಿಬಿರ ಆಯೋಜಿಸಲು ಸಂಘ ಸಿದ್ಧವಾಗಿದೆ. ಇದಕ್ಕೆ ದಾನಿಗಳ, ಸಂಘ ಸಂಸ್ಥೆಗಳ ನೆರವು ಅಗತ್ಯ ಎಂದರು. ಕಾಫಿ ಬೆಳೆಗಾರ ವೆಸ್ಟ್ ಕೊಳಕೇರಿ ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮವನ್ನು ಲಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ಬಿದ್ದಟಂಡ ಮೇರಿ ಚಿಣ್ಣಿಯಪ್ಪ ದೀಪ ಬೆಳಗಿಸಿ ಉದ್ಘಾಟಿಸಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಮಾತನಾಡಿದರು. ಇದೇ ಸಂದರ್ಭ ಕಾರ್ಯಕ್ರಮದಲ್ಲಿ ಲಯನ್ಸ್ ಕಾರ್ಯದರ್ಶಿ ಕುಂಚೆಟ್ಟೀರ ರೇಷ್ಮಾ ಉತ್ತಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕನ್ನಂಬೀರ ಸುದಿತಿಮ್ಮಯ್ಯ, ಕುಂಡ್ಯೋಳಂಡ ವಿಶುಪೂವಯ್ಯ, ಕಾಂಡಂಡ ಕರುಮಯ್ಯ, ಕೇಟೋಳಿರ ಹರೀಶ್ ಪೂವಯ್ಯ, ಕುಂಡ್ಯೋಳಂಡ ಗಣೇಶ್ ಮುತ್ತಪ್ಪ, ಕೇಟೋಳಿರ ಫಿರೋಜ್ ಗಣಪತಿ, ಬೊಟ್ಟೋಳಂಡ ಪೊನ್ನಯ್ಯ, ತಿಮ್ಮಯ್ಯ, ಲಯನ್ಸ್ ಕ್ಲಬ್ ಹಾಗೂ ಗ್ರಾಮಾಭಿವೃದ್ಧಿ ಸಂಘದ ಸದಸ್ಯರು, ಆಶಾ ಕಾರ್ಯಕರ್ತೆಯರು, ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾಪೋಕ್ಲ ಸಮುದಾಯ ಆರೋಗ್ಯ ಕೇಂದ್ರದ ದಂತ ವೈದ್ಯರಾದ ನೂರ್ ಫಾತಿಮಾ, ದಂತ ಮಹಾವಿದ್ಯಾಲಯದ ವೈದ್ಯಾಧಿಕಾರಿಗಳು, ಸಿಬ್ಬಂದಿಗಳು ಶಿಬಿರದಲ್ಲಿ ಭಾಗವಹಿಸಿದ ಗ್ರಾಮಸ್ಥರ ದಂತ ತಪಾಸಣೆಗೊಳಿಸಿ ಸೂಕ್ತ ಚಿಕಿತ್ಸೆ ನೀಡಿ ಮಾರ್ಗದರ್ಶನ ನೀಡಿದರು. ಅವ್ರಿಗೆ ರೀಚ್ ಆಗಕ್ಕಾಗ್ತಾರೆ, ದಂತ ಸೇವೆಗಳು ಸಿಗ್ತಾ ಇಲ್ಲ, ಅವ್ರಿಗೆ ನೀವು ಮಾಡಿ ಅಂತ ಹೇಳಿ ನಮಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮೇ ಬಿ ಅವ್ರನ್ನೇ ಒಂದು PSC ಲೆವೆಲ್ ಅಲ್ಲಿ ಈಗ ಗ್ರಾಮಗಳಲ್ಲಿ ಮಾಡ್ತಿದ್ವಿ, ನೆಕ್ಸ್ಟ್ PSC ಲೆವೆಲ್ಗಳಲ್ಲಿ ಕರೆದು ಅವರೇ ತಾವೇ ಇನಾಗ್ರೇಟ್ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಮೋಸ್ಟ್ಲಿ ಇನ್ನು ಸ್ವಲ್ಪ ದಿನಗಳಲ್ಲಿ ಅವರೇ ತಾನೇ ಖುದ್ದಾಗಿ ಬಂದು ಯಾವುದೋ ಒಂದು ಭಾಗದಲ್ಲಿ ಅವರು ಉದ್ಘಾಟನೆ ಮಾಡ್ತಾರೆ. ಈ ಫೀಲ್ಡ್ ಆಕ್ಟಿವಿಟಿ ಅಂತ ಹೇಳ್ತೀವಿ ನಾವು ಅದನ್ನ.
ಸೊ ಇಲ್ಲಿ ಈ ಜಾಗದಲ್ಲಿ ನಮಗೆ ಉಚಿತ ದಂತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ನೆರವೇರಿಸಲು ಸಹಕಾರ ಮಾಡಿದಂತ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಇದೇ ರೀತಿ ಕೊಡಗು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ನಮಗೆ ಅವಕಾಶ ಸಿಗಲಿ, ನಾವು ನಮ್ಮ ಸರ್ವಿಸ್ ನ ಕೊಡಕ್ಕೆ ನಾವು ಯಾವಾಗಲೂ ರೆಡಿ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಉದ್ಘಾಟನಾ ಕಾರ್ಯಕ್ರಮ ಮುಕ್ತಾಯವಾಯಿತು. ನನ್ನಂತ ಎಲ್ಲ ಗ್ರಾಮದ ಮಹಾಜನರು ಇದೊಂದು ಸೌಲಭ್ಯವನ್ನು ಪಡ್ಕೊಳ್ಳುವ ಅಂತ ಹೇಳ್ಕೊಂಡು ಈ ಸಮಾರಂಭವನ್ನು ಮುಕ್ತಾಯ ಮಾಡ್ತೀವಿ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಗ್ಲು. ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ಮಾಜಿ ಸ್ಪೀಕರ್ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಕೃಷಿ ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ರೈತರು ಕೃಷಿ ಚಟುವಟಿಕೆಯಿಂದ ದೂರ ಸರಿದು ಹಣದಾಸೆಗೆ ಬಲಿಯಾಗಿ ಬಂಗಾರದ ಬೆಲೆ ಬಾಳುವ ಭೂಮಿಯನ್ನು ಮಾರಿಕೊಳ್ಳಬೇಡಿ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ನ ಸುಲೋಚನಮ್ಮ ಸಭಾಂಗಣದಲ್ಲಿ ಮಾಜಿ ಸ್ಪೀಕರ್ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನವು ಆಯೋಜಿಸಿದ್ದ ಕೃಷಿ ಉಚ್ಚಾರ ಸಂಕಿರಣವನ್ನು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಮಾನವರಾದ ನಮ್ಮ ಹಸಿದ ಹೊಟ್ಟೆಗೆ ತಿನ್ನಲು ತನ್ನ ಶ್ರಮದ ದುಡಿಮೆಯ ಮೂಲಕ ಅನ್ನವನ್ನು ಬೆಳೆದು ನೀಡುತ್ತಿರುವ ಶ್ರೇಷ್ಠ ವೃತ್ತಿಯನ್ನು ಮಾಡುತ್ತಿರುವ ಕಾಯಕ ಯೋಗಿಯಾದ ರೈತ ನಮ್ಮ ನೆಲದ ಅನ್ನದಾತನಾಗಿದ್ದಾನೆ. ಬೇಸಾಯದಂತಹ ಪವಿತ್ರವಾದ ಕಾಯಕ ಮಾಡುತ್ತಿರುವ ರೈತನು ಇಂದು ಸಂಕಷ್ಟದಲ್ಲಿದ್ದಾನೆ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕವಾಗಿ ಬೆಲೆಯು ದೊರೆಯದ ಕಾರಣದಿಂದಾಗಿ ರೈತನು ಕೃಷಿ ಚಟುವಟಿಕೆಯಿಂದ ಹಿಮ್ಮುಖನಾಗುತ್ತಿರುವುದು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆಯಲ್ಲ. ಆದ್ದರಿಂದ ರೈತನು ಕೃಷಿಯನ್ನು ಲಾಭದಾಯಕ ಕಸುಬಾಗಿಸಿಕೊಂಡು ನೆಮ್ಮದಿಯಿಂದ ಕೃಷಿ ಚಟುವಟಿಕೆ ನಡೆಸುವಂತಹ ವಾತಾವರಣವನ್ನು ಸರ್ಕಾರವು ನಿರ್ಮಾಣ ಮಾಡಿಕೊಡಬೇಕೆಂದು ಸ್ವಾಮೀಜಿ ಮನವಿ ಮಾಡಿದರು. ಮೈಸೂರು ಆಕಾಶವಾಣಿ ಕಾರ್ಯಕ್ರಮ ನಿರ್ವಹಣಾಧಿಕಾರಿ ಎನ್ ಕೇಶವಮೂರ್ತಿ ಮಾತನಾಡಿ, ಪ್ರಸ್ತುತ ಕೃಷಿ ಬಿಕ್ಕಟ್ಟುಗಳು ಹಾಗೂ ಪರಿಹಾರಗಳ ಕುರಿತು ರೈತರು ವೈಜ್ಞಾನಿಕವಾಗಿ ಕ್ರಿಮಿನಾಶಕಗಳು ಹಾಗೂ ರಸಗೊಬ್ಬರಗಳನ್ನು ಬಳಸದೆ ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಿ ಬೇಸಾಯ ಮಾಡಬೇಕೆಂದು ತಿಳಿಸಿದರು. ಚಿಕ್ಕನಾಯಕನಹಳ್ಳಿಯ ಸಹಜ ಕೃಷಿಕರಾದ ಬಾಳೆಕಾಯಿ ಶಿವನಂಜಯ್ಯ, ಸಾವಯವ ಕೃಷಿಕ ಗೂಳೂರು ದೊಡ್ಡಿಯ ಸಿಪಿ ಕೃಷ್ಣ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕರಾದ ಎಂ ನಾಗರಾಜೇಗೌಡ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಅಶೋಕ್, ಶ್ರೀಮತಿ ಇಂದ್ರಮ್ಮ, ಕೃಷ್ಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಗುಡೆಹೊಸಳಿ ಜೈವರಾಯೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಟ್ರಸ್ಟ್ ಕಾರ್ಯದರ್ಶಿ ಕತ್ತರಘಟ್ಟ ವಾಸು ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಏನಾದ್ರು ಮಾಡಿರ್ತೀನಿ, ಮಂಜೂರಿ ಮಾಡಿಸಿ ಕೊಡ್ತೀನಿ, ಸ್ವಲ್ಪ ಜನ ಕೊಟ್ಟರೆ ಅಡ್ವೈಸ್ ಮಾಡಿ, ಹೇಗ್ ಮಾಡ್ಬೇಕು ಅಂತ ಅಡ್ವೈಸ್ ಮಾಡಿ, ಪುಸ್ತಕ ಒಂದು ಮಾತಿರಿ ಅಂತ ಅದು ಆಗ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ. ನಾನು ಕೂಡ ಪ್ರಾರ್ಥನೆ ಮಾಡ್ಕೊತೀನಿ. ಅದೊಂದು ಅದರಲ್ಲಿ ಗಾಂಧಿ ಭವನ ಅಂತ ಹೆಸರಿಡಲಿ, ಏನಾದ್ರೂ ಹೆಸರಿಡಲಿ, ಅವರ ಹೆಸರು ಶಾಶ್ವತವಾಗಿರುವಂತಹ ಕೆಲಸ ಕಾರ್ಯಗಳು ಆ ವೇದಿಕೆ ಮೂಲಕ ನಡೀತಾ ಇರಲಿ. ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಸಮಾಜವನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಈಗ ಅವರು ಬಯಲಾದಲ್ಲಿ ಒಂದು ವಿಷಯ ಹೇಳಿದ್ರು. ಗೋಪಾಲ್ ಕೃಷ್ಣ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೈರ್ಸ್ ಅಂತ ಇದೆ. ಗೋಪಾಲ್ ಕೃಷ್ಣ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೈರ್ಸ್. ಮಹಾತ್ಮ ಗಾಂಧೀಜಿ ಗೋಪಾಲ ಕೃಷ್ಣ ಗೋಖಲೆಯವರ ಶಿಷ್ಯ. ಅವರು ತಮ್ಮ ಬರಹದಲ್ಲಿ ಒಪ್ಪಿಕೊಂಡಿದ್ದಾರೆ, ಗೋಪಾಲ ಕೃಷ್ಣ ಗೋಖಲೆಯವರು ನನ್ನ ರಾಜಕೀಯ ಗುರು, ಪೊಲಿಟಿಕಲ್ ಲೀಡರ್ ಅಂತ. ಕೆಆರ್ಪೇಟೆ ಕೃಷ್ಣರಾಜರು ಕೂಡ ಈಗಿನ ಜನರೇಷನ್ಗೆ ಇದು ಬರೀ ಕೆಆರ್ಪೇಟೆಗೆ ಅಷ್ಟೇ ಸೀಮಿತ ಅಲ್ಲ. ಅವ್ರ ಫಾಲೋವರ್ಸ್ ಸಾಕಷ್ಟು ಜನ ಇದ್ದಾರೆ, ಅಂಬರೀಶ್ ಅವರು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ ಅವರ ಗಣದಲ್ಲಿ ಬೆಳೆದಂತವರು. ಕೆಆರ್ಪೇಟೆ ಕೃಷ್ಣರಾಜರ ಪೊಲಿಟಿಕಲ್ ಫಿಲಾಸಫಿ, ಪೊಲಿಟಿಕಲ್ ಪ್ರಾಕ್ಟಿಕಲ್ ಫಿಲಾಸಫಿ ಶುಡ್ ಲೀಡ್ ದ ನೇಷನ್. ಈ ಅವರ ರಾಜಕೀಯ ಸಿದ್ಧಾಂತಗಳನ್ನ ಇವತ್ತೇ ಆಗುತ್ತೆ ಅಂತ ಇಲ್ಲ, ಇವತ್ತೇ ಅಂದ್ರೆ ಆಗುತ್ತೆ. ಈಗ ಎಲ್ಲರೂ ವಿದ್ಯಾವಂತರು ಏನ್ ಮಾತಾಡ್ಕೊಂತಾರೆ ಗೊತ್ತಾ? ಸಮಾಜ ಬದಲಾಗುತ್ತೆ, ರಾಜಕೀಯ ವ್ಯವಸ್ಥೆ ಬದಲಾಗುತ್ತೆ, ಜನ ಹಿಂದಿನಂತೆಯೇ ದುಡ್ಡು ಕೊಟ್ಟು ಓಟ್ ಹಾಕಿಸಿ ಕಳಿಸ್ತಾರೆ ಅನ್ನೋ ಒಂದು ಹಂಬಲ ಇದ್ದೇ ಇದೆ. ಏನು ಸತ್ವಾಗಿಲ್ಲ, ಆಗುತ್ತೆ. ಯಾಕಂದ್ರೆ ಒಂದೊಂದು ಕಾಲಕ್ಕೆ ಒಂದೊಂದು ಸಮಯ ಅಂತ ಇರುತ್ತೆ. ಅದು ಯಾವಾಗ ಬೆಳಿಬೇಕು, ಯಾವಾಗ ಫಲ ಕೊಡಬೇಕು ಕೊಡುತ್ತೆ. ಹಾಗಾಗಿ ಅಂತದೊಂದು ಕೂಸಾಗಿ ಒಂದು ಹಂಬಲವಾಗಿ ಕೃಷ್ಣ ಪ್ರತಿಷ್ಠಾನ ಬೆಳೆದಿ ಈ ಯಾವ ಉದ್ದೇಶಕ್ಕೋಸ್ಕರ ಪ್ರತಿಷ್ಠಾನ ಮಾಡಿದರೆ ಅದರ ಸಾಫಲ್ಯತೆ ಈಗ ನಡ್ಕೊಂತ ಬಂದಿದೆ. ಮುಂದೆ ಆ ರಾಜಕೀಯ ಸಿದ್ಧಾಂತಗಳು ಕೂಡ ಪ್ರಯೋಗ ಮಾಡಿ ಜನರಿಗೆ ತಿಳುವಳಿಕೆ ಕೊಡೋಣ. ಯಾವುದೇ ರಾಜಕೀಯ ವ್ಯಕ್ತಿಗಳು ದುಡ್ಡು ಕೊಟ್ಟು ಮುಂದೆ ಹೋಗೋದು ಬೇಡ. ಯಾರಾದ್ರೂ ಆಗಲಿ ನೈಜವಾಗಿ ಫೇಸ್ ಮಾಡಿ ಶಕ್ತಿಯಾಗಿ ಅವರು ಗೆಲ್ತಾರೆ. ಆ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯೋಗವನ್ನ ಪ್ರತಿಷ್ಠಾನ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಮಾಡೋಣ. ಎಲೆಕ್ಷನ್ ಕಮಿಷನ್ ಕೂಡ ನೀವು ಜೊತೆಗೆ ಹೋಗ್ಬೋದು, ಸ್ಟೇಟ್ ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಜೊತೆಗೆ ಹೋಗ್ಬೋದು. ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ವೋಟರ್ಸ್ ಅವೇರ್ನೆಸ್ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಮಾಡಿ ಜನರನ್ನ ನಿರ್ಬಂಧಿಸೋದಕ್ಕಿಂತ ಸ್ಪರ್ಧಿಗಳನ್ನ ನಿರ್ಬಂಧಿಸುವಂತ ಕೆಲಸ ಮಾಡಬೇಕು. ಸ್ಪರ್ಧಿಗಳಿಗೆ ನೀವು ತಿಳುವಳಿಕೆ ಕೊಡಬೇಕು.
ಪಡ್ಕೊಳ್ಬೇಡಿ, ಸುಮ್ಮನೆ ಮಲಗಿರಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ, ನೋಡೋಣ ಹೇಗೆ ಇದೊಂದು ಪ್ರಯತ್ನ, ಒಂದು ಕ್ರಾಂತಿಕಾರಿ ಪ್ರಯತ್ನ ಅಂತ ಅನಿಸುತ್ತೆ. ಈಗ ಆಗಲ್ಲ, 5 ವರ್ಷಕ್ಕೆ ಆಗಲ್ಲ, ಮುಂದೆ ಆಗುತ್ತೆ, ಹಾಗೆ ಆಗುತ್ತೆ. ಆ ಒಂದು ಪಾಸಿಟಿವ್ನೆಸ್ ಮೇಲೆ, ಆ ಒಂದು ಭರವಸೆ ಮೇಲೆ ನಾವೆಲ್ಲ ಬದುಕೋಣ ಅಂತ ಹೇಳ್ತಾ ಮಠದ ವತಿಯಿಂದ ನಾನು ಈ ತರಹದ ವೇದಿಕೆಗಾಗಿ ಕಾಯ್ತಾ ಇದ್ದೆ. ಇದನ್ನ ಕೃಷಿ ಇಲಾಖೆಯವರಾಗ್ಲಿ ಸರ್ಕಾರದವರಾಗ್ಲಿ ಯಾರೂ ಪರಿಹರಿಸಕ್ಕಾಗಲ್ಲ, ಆದ್ರೆ ಸ್ವಾಮೀಜಿಯವರು ಪರಿಹರಿಸ್ಬೋದು. ಈಗ ರೈತ ಅಂದ್ರೆ ಒಂದೇ, ಜಾತಿ ಮತ ಪಂಥ ಏನಿಲ್ಲ, ರೈತ ಅಂದ್ರೆ ಒಬ್ಬನೇ ಅಲ್ವಾ? ಈಗ ನೀವೆಲ್ಲ ಒಕ್ಕಲಿಂದ ಸ್ವಾಮೀಜಿಗಳನ್ನು ಕೇಳ್ಕೊಳ್ಳಿ, ಸ್ವಾಮಿ ನಮ್ಮ ಮಗನಿಗೆ ರೈತರೇ ಹೇಳ್ಕೊಡ್ತಾ ಇಲ್ಲ, ಇದಕ್ಕೇನಾದ್ರೂ ಒಂದು ಪರಿಹಾರವನ್ನ ನಮ್ಗೆ ಮೊದಲಿಗೆ ಸೃಷ್ಟಿ ಮಾಡಿಕೊಡಿ. 40 ವರ್ಷ ಆದ್ರೆ ನನ್ನ ಮಗನ ಮದುವೆ ಆಗಿಲ್ಲ, ಏನ್ ಮಾಡ್ಬೇಕು? ನಮ್ಮ ನಾಗರಾಜಗೌಡರು ಹೇಳಿದ್ರೆ ನಾವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೋದು ಬ್ಯಾಂಕಲ್ಲೇ ಹೋಗಿ ಕೂತ್ಕೋಬೇಕು, ಆಮೇಲೆ ಹೇಳ್ಕೊಡ್ತಾರೆ ಬ್ಯಾಂಕಲ್ಲಿ ನಮ್ಮ ಮಡಿಯ ಅಂತ. ವ್ಯವಸಾಯ ಮಾಡೋಕೆ ಯಾರು ಹೇಳ್ಕೊಡಲ್ಲ. ಇದು ಬಹಳ ದೊಡ್ಡ ಬಿಕ್ಕಟ್ಟು. ಇದನ್ನ ಮೊದಲು ತಾವು ಪರಿಹರಿಸ್ಕೊಳ್ಳಿ ಸರ್. ಬೇಡ, ಅದು ಮಾಡ್ಬೋದು, ಸೇರ್ಕೊಳ್ಳಿ, ಆಮೇಲೆ ಮತ್ತೆ ಬಿಟ್ಬಿಟ್ಟು ವ್ಯವಸಾಯಕ್ಕೆ ಬನ್ನಿ ಅಲ್ವಾ? ಅದು ಒಂದು ರಿವರ್ಸ್ ಒಂದು ಹಾಕ್ಬೇಕು. ಮತ್ತೆ ಈ ಒಂದು ಇನ್ವಿಟೇಷನ್ ನನಗೆ ಜವರಾಯಗೌಡರು ಕೊಟ್ಟಾಗ ಈ ಹಿಂದ್ಗಡೆ ಯಾಕೆ ಖಾಲಿ ಇದೆ ಅಂತ ಅನಿಸ್ತು. ನಾನು ಹೇಳಿದೆ 1000 ಇನ್ವಿಟೇಷನ್ ನೀವು ಮಾಡ್ಸಿರ್ತೀರಿ ಜವರಾಯಗೌಡ್ರೆ, ಇದ್ರ ಹಿಂದೆ ನಿಮ್ದು FPO ಒಂದು ಜಾಹೀರಾತು ಹಾಕೋಬೋದಿತ್ತು ನೀವು ಅಂತ. ಅಂದ್ರೆ ನಾವೆಲ್ಲೇ ರೈತರು ಬಿಸ್ನೆಸ್ ಮ್ಯಾನ್ಗಳು ಆಗ್ಬೇಕು ಅನ್ನೋದ್ರ ಬಗ್ಗೆ ನಾನು ಅಷ್ಟೇ ಮಾತಾಡ್ತೀನಿ. ಇದು ಸುಮ್ಮನೆ ವೇಸ್ಟ್ ಅಲ್ವಾ? ಇದ್ರ ಹಿಂದೆ ಜವರಾಯಗೌಡರು ಅವ್ರದೊಂದು FPO ಅವ್ರು ಮಾಡ್ತಾ ಇರುವಂತಹ ಚಟುವಟಿಕೆಗಳು. ನಿನ್ನೆ ಕೆರಗೋಡ್ನವ್ರು ಒಬ್ರು ರೈತರು ಬಂದಿದ್ರು, FPO ಮಾಡಿದ್ದಾರೆ. ಅವ್ರು 1 ವರ್ಷಕ್ಕೆ 10 ಕೋಟಿ ಬಿಸ್ನೆಸ್ ಮಾಡ್ತಾರೆ. ಅದನ್ನ ನೀವು ಅವ್ರನ್ನೇ ಹೋಗಿ ಕೇಳಿ, ಇಲ್ಲ ರೇಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಇದೆ ಕೇಳ್ಕೊಳ್ಳಿ ನೀವು. ನಾನು ಅವ್ರು ಏನ್ ಮಾಡೋದು ಅಂತ ಹೇಳಲ್ಲ. ಅವರು 10 ಕೋಟಿ ಬಿಸ್ನೆಸ್ ಮಾಡ್ತಿದ್ದಾರೆ, ಮುಂದಿನ ವರ್ಷ 25 ಕೋಟಿ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಅಶೋಕ್ ಸರ್ ಕೂಡ ಅದನ್ನೇ ಮಾತಾಡ್ತಾ ಇದ್ರು, ರೈತರ ಸಮಸ್ಯೆಗಳಿಗೆ ಪರಿಹಾರ ಮಾಡಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮ್ಮ ಡಾಕ್ಟರ್ ಅಶೋಕ್ ರಾವ್ ಜಂಟಿ ಕೃಷಿ ನಿರ್ದೇಶಕರು, ಇವರು ಪಾಪ ರೈತರ ಚಿಂತನೆ ಉಳ್ಳಂತ ಒಳ್ಳೆ ಆಫೀಸರ್. ನಮ್ಮಲ್ಲಿ ಶಿವರಾಜ್ ಬಿಟ್ಟು ನಮ್ಮ ಲೆಫ್ಟೆಂಟ್ ಡೈರೆಕ್ಟರ್ ಆಯ್ತು ಅಗ್ರಿಕಲ್ಚರ್ ಇಲಾಖೆಯವರು, ಇವರು ಪಕ್ಕದವರೇ ಒಳಗಡೆಯವರು, ಅವರು ಸಹ ಈ ಭಾಗದಲ್ಲಿ ಒಳ್ಳೆ ಹೆಸರು ಮಾಡೋರು. ನಮ್ಮ ಅಶೋಕ್ ರವರು ಸಹ ಬಹಳ ಸರಳವಾದ ವ್ಯಕ್ತಿತ್ವ, ರೈತರ ಬಗ್ಗೆ ತುಂಬಾ ಕಾಳಜಿ ಇದೆ. ಸುಮ್ಮನೆ ಫೋನ್ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ, ಸರ್ ದಯಮಾಡಿ ಬರ್ಬೇಕು ಸರ್ ಅಂತ. ಏನ್ ನೋಡ್ರೆ ಹೆಂಗ್ ಕೇಳ್ತೀರಿ, ದಯಮಾಡಿ ಅಂತ ಯಾಕೆ ಶಬ್ದ ಉಪಯೋಗಿಸ್ತೀರಿ, ನಮ್ ಕೆಲಸ ನೀವ್ ಮಾಡ್ತಾ ಇದ್ದೀರಿ, ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ನಾವು ಭೇಟಿ ಮಾಡಕ್ಕೆ ಆಗಿರ್ಲಿಲ್ಲ, ಅವರೇ ಇವತ್ತು ನೆನ್ನೆನೂ ಫೋನ್ ಮಾಡಿದ್ದೆ, ಬಂದಿದ್ದಾರೆ. ಅವರು ಸಹ ತುಂಬಾ ಧನ್ಯವಾದಗಳು. ನಾಗರಾಜೇಗೌಡರು ನಮ್ಮಲ್ಲೇ ಮೇಲಿಂದ್ರಾಗಿದ್ರು, ನನಗೆ ಪರಿಚಯ ಇಲ್ಲ, ಅವರು ಸಹ ತುಂಬಾ ವಿಚಾರಗಳನ್ನು ಇಟ್ಟಿದ್ದಾರೆ. ನಾವು ಅದೆಲ್ಲನೂ ಸ್ವಲ್ಪ ಒಳಗಡೆ ತಗೊಂಡು ಸಮಸ್ಯೆಗೆ ಪರಿಹಾರ ಪ್ರಯತ್ನ ಮಾಡೋಣ. ಅವ್ರು ಹೇಳಿದ್ದಾರೆ, ನೀವು ಏನ್ ಯಾವಾಗ ಕರೆದು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಆಗಾಗ ನಾವು ಬಿಡೋದಿಲ್ಲ, ನಾವು ನಂಬರ್ ತಗೊಂಡಿದ್ದೀವಿ. ಯಾಕೆಂದ್ರೆ ಬಹಳ ಸಮಸ್ಯೆಗಳಿದೆ ನಮ್ಮ ರೈತರಲ್ಲಿ, ನಾವು ಎಲ್ಲಿ ಸಮಸ್ಯೆ ಇದೆಯಲ್ಲ ಅಂತ ಉಪಯೋಗಿಸ್ತೀವಿ ಅಂತ ಹೇಳ್ತಾ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ನಮ್ಗೆ ಏನು ಕೇಶವಮೂರ್ತಿಯವರು ಮೈಸೂರು ಆಕಾಶವಾಣಿಯ ಕಾರ್ಯನಿರ್ವಹಣಾಧಿಕಾರಿಗಳು ನಮಗೆ ತುಂಬಾ ಸ್ನೇಹಿತರು ಅಂತ ಹೇಳಬೇಕು. ಯಾಕೆಂದ್ರೆ ಬಹಳ ದಿವಸದಿಂದ ನಮ್ಮ ಪರಿಚಯ. ಅವರು ಚಂದ್ರಪಟ್ಟಣದವರು, ಅವ್ರ ತಂದೆ ನೌಕರರಾಗಿದ್ರು, ನಗೂರ ಹತ್ರ ಜಮೀನಿತ್ತು, ಬರ್ತಿರ್ತಾರೆ. ಪಾಪ ತುಂಬಾ ಒಳ್ಳೆ ವಾಗ್ಮಿ, ರೈತರ ಬಗ್ಗೆ ಅಪಾರವಾದ ಕಾಳಜಿ ಇರ್ತಕ್ಕಂಥ ವ್ಯಕ್ತಿತ್ವ. ನಾನು ಮೊನ್ನೆ ನಮ್ಮಲ್ಲಿ ನನ್ನ ತೋಟದಲ್ಲಿಯ ಕೃಷಿ ಬೆಳಕು, ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮ ಅಂತ ಮಾಡಿದೆ. ಅದೊಂದು 500 ಜನ ಸೇರಿಸಿ ಊಟ ಹಾಕಿಸಿ ಏನಾದ್ರೂ ಒಂದಷ್ಟು ಇಂಪ್ರೂವ್ಮೆಂಟ್ ಮಾಡ್ಬೇಕು, ನಮ್ಮ ರೈತರ ಕಾಲ ತುಂಬಬೇಕು ಅಂತ ಬಂದಿದ್ರು ಸಾಹೇಬ್, ಅವರೇ ಮಾಡಿಕೊಟ್ರು. ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ ನಮ್ಮ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಕೊನೆಗೆ ಮತ್ತೊಮ್ಮೆ ಹೆಡ್ಲೈನ್ಸ್. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪದಲ್ಲಿರುವ ಟಿಬೆಟಿಯನ್ ಆಧ್ಯಾತ್ಮಿಕರಾದ ದಲೈಲಾಮಾ ಅವರನ್ನ RSS ಮುಖಂಡರಾದ ಕಲ್ಲಡ್ಕ ಪ್ರಭಾಕರ್ ಭಟ್ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪರ್ವತದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತಿರಸ್ಕರಿಸಿ ಪ್ರತಿಭಟನೆಯನ್ನ ಮಾಡಿದರು. KR-ಪೇಟೆ ತಾಲೂಕಿನ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.